ಭೋವಿ ಸಮುದಾಯದವರು ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆಯುತ್ತಿರುವವರ ಮೇಲೆ ಹಾಗೂ ಕಟ್ಟಿ ಪ್ರಮಾಣ ಪತ್ರ ನೀಡುವ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಎಂದು ಜಿಲ್ಲಾ ಭೋವಿ ವಡ್ಡರ ಸಮಾಜ ಕಲಬುರಗಿ ಅಧ್ಯಕ್ಷರಾದ ಸಿದ್ದರಾಮ್ ದಂಡುಗುಲ್ಕರ್ ಅವರು ಆಗ್ರಹ ಮಾಡಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಅನೇಕ ಮುಖಂಡರು ಮಾತನಾಡಿ ಅಧಿಕಾರಿಗಳ ವಿರುದ್ಧನೂ ಕೂಡ ಕಿಡಿಕಾರಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೊಟ್ಟಿ ಪ್ರಮಾಣ ಪತ್ರ ನೀಡಿದವರ ಮೇಲೆ ಹಾಗೂ ಪ್ರಮಾಣ ಪತ್ರ ನೀಡಿದವರ ಮೇಲೆ ಹಲವಾರು ಬಾರಿ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಸಮಾಜ ಕಲ್ಯಾಣಾಧಿಕಾರಿಗೆ, ಜಿಲ್ಲಾಧಿಕಾರಿಗಳಿಗೆ ಸಾಕಷ್ಟು ಬಾರಿ ದೂರು ಕೊಟ್ಟಿದ್ದರೂ ಯಾವುದೇ ಪ್ರಯೋಜನವಾಗಲಿಲ್ಲ. ಈ ರೀತಿ ಕೊಟ್ಟಿ ಪ್ರಮಾಣ ಪತ್ರ ಪಡೆದು ಸರ್ಕಾರಿ ಸೌಲಭ್ಯ ಹಾಗೂ ಸರ್ಕಾರಿ ನೌಕರಿ ಹಾಗೂ ವಿವಿಧ ಸೌಲಭ್ಯಗಳನ್ನು ಪಡೆಯುತ್ತಿರುವ ಮೇಲೆ ತಕ್ಷಣವೇ ಸೂಕ್ತವಾದ ಕಾನೂನು ಕ್ರಮವನ್ನು ಜರುಗಿಸಿ ರಾಜ್ಯಾದ್ಯಂತ ಇದಂತಹ ಪ್ರಕರಣಗಳನ್ನು ತನಿಖೆ ಮಾಡಿ ಸದರಿ ಕೊಟ್ಟಿ ಪ್ರಮಾಣ ಪತ್ರಗಳು ರದ್ದು ಮಾಡಿ ಸಂಬಂಧಿತರ ಮೇಲೆ ಕ್ರಮವನ್ನು ಜರುಗಿಸಬೇಕೆಂದು ಆಗ್ರಹ ಮಾಡಿದರು. ಏನಂತಂದರೆ, ಬೋಯಿ ಸಮಾಜ ಅಂದರೆ ಬೇಸ್ತ ಸಮುದಾಯದವರು ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆಯುತ್ತಿರುವ ಬಗ್ಗೆ ಕೊಟ್ಟಿ ಪ್ರಮಾಣ ಪತ್ರ ನೀಡಿರುವ ಅಧಿಕಾರಿಗಳ ಮೇಲೆ ಮತ್ತು ಅವರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ಸರ್ಕಾರ ಕೈಗೊಳ್ಳಬೇಕಂತ ಹೇಳಿ ಇವತ್ತಿನ ದಿನ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾಯಿದ್ದೀವಿ. ಯಾಕಪ್ಪ ಅಂತಂದರೆ 1950ರಲ್ಲಿ ನಮ್ಮ ದೇಶ ಸ್ವಾತಂತ್ರ್ಯ ಆದ ನಂತರ ಮೈಸೂರು ಪ್ರಾಂತ ಮದ್ರಾಸ್ ಪ್ರೆಸಿಡೆಂಟ್ನಲ್ಲಿ ಬರುತ್ತಿರುವ ಪ್ರದೇಶವಾಗಿರುವುದರಿಂದ ಈಗಿನ ಕರ್ನಾಟಕ ರಾಜ್ಯ ಅಂದು ಪರಿಶಿಷ್ಟ ಜಾತಿ, ಆದಿ ದ್ರಾವಿಡ, ಆದಿ ಕರ್ನಾಟಕ, ಭೋವಿ, ಬಂಜಾರ, ಕೊರಮ ಮತ್ತು ಕೊರಿಚ ಎಂದು 6 ಸಮುದಾಯದವರಿಗೆ ಸಂವಿಧಾನದಲ್ಲಿ ಮೀಸಲಾತಿ ಒದಗಿಸಿಕೊಡಲಾಗಿತ್ತು. ಪ್ರವರ್ಗ 1ರಲ್ಲಿ ಬೋಯಿ, ಬೋಯ, ಬೇಸ್ತ ಈ ಸಮುದಾಯದವರ ಮೂಲ ಕಸುಬು ಮೀನು ಹಿಡಿಯುವುದು ಹಾಗೂ ಇನ್ನಿತರ ಕಸುಬುಗಳಾಗಿರುತ್ತವೆ. ಅಂದಿನ ಮೈಸೂರು ಭಾಗದ ತಮಿಳುನಾಡಿನ ಮಡ್ರಾಸ್ ಗಡಿಯಲ್ಲಿ ಇರುವ ವಡ್ಡರ ಸಮುದಾಯಕ್ಕೆ ಬೋವಿ ಎಂದು ಮನ್ನಣೆ ಇತ್ತು. 1932ರಲ್ಲಿ ಮೈಸೂರು ರಾಜ್ಯದ ನಾಲ್ವಡಿ ಕೃಷ್ಣರಾಜ ಒಡೆಯರು ಕನ್ನಂಬಾಡಿ ಆಣೆಕಟ್ಟು ಕಟ್ಟುವ ಸಂದರ್ಭದಲ್ಲಿ ಅಂದಿನ ಕುಶಲಕರ್ಮಿಗಳಾದ ಬೋವಿ, ಬಂಜಾರ, ಕೊರಮ, ಕೊರಿಚ ಸಮುದಾಯಗಳು ಆಣೆಕಟ್ಟು ಕಟ್ಟಡ ಕಟ್ಟುವ ಸಂದರ್ಭದಲ್ಲಿ ಬೆಳಗಿನ ಜಾವ ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು ಸದರಿ ಆಣೆಕಟ್ಟು ಕಟ್ಟಡ ಸ್ಥಳಕ್ಕೆ ಬಂದಾಗ ಅಲ್ಲಿ ಅರೆಬೆತ್ತಲಾಗಿ ನಸುಕಿನಲ್ಲಿ ಈ ಸಮುದಾಯದ ಜನರು ಮಾಡುತ್ತಿರುವ ಕಷ್ಟದ ಕೆಲಸಗಳನ್ನು ನೋಡಿ ಅಂದಿನ ಸರ್ಕಾರ ಅಂದರೆ ನಾಲ್ವಡಿ ಕೃಷ್ಣರಾಜರ ಸರ್ಕಾರದಲ್ಲಿ ಪರಿಶಿಷ್ಟ ಜಾತಿ ಮೀಸಲಾತಿಯನ್ನು ಕಲ್ಪಿಸಿಕೊಟ್ಟಿರ್ತಾರೆ. ಆದರೆ ಬೋಯ ಸಮುದಾಯದವರು ಬೇಸ್ತ ಸಮುದಾಯ ಪರ್ಯಾಯ ಪದಗಳಿದ್ದು ಈಗಿನ ಉತ್ತರ ಕರ್ನಾಟಕ ಭಾಗದ ಬೋವಿ ವಡ್ಡರ ಸಮಾಜದವರಿಗೆ 1976ರಲ್ಲಿ ಆಗಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ದೇವರಾಜ ಅರಸರವರು ಬೋವಿ ಸಮಾಜಕ್ಕೆ ಮೈಸೂರು ಪ್ರಾಂತ್ಯದಲ್ಲಿ ಮಾತ್ರ ಮೀಸಲಾತಿ ಕಲ್ಪಿಸಿಕೊಟ್ಟಿದ್ದರು. ಆದರೆ ಬಾಂಬೆ ಕರ್ನಾಟಕವಾಗಲಿ, ಹೈದರಾಬಾದ್ ಕರ್ನಾಟಕ ಪ್ರದೇಶ ಆಗಲಿ ಪರಿಶಿಷ್ಟ ಜಾತಿ ಮೀಸಲಾತಿ ಕೊಟ್ಟಿರಲಿಲ್ಲ. ತದನಂತರ ವಡ್ಡರ ಸಮಾಜದ ಹಿರಿಯ ಮುಖಂಡರು ಅನೇಕ ಹೋರಾಟಗಳು ಮಾಡಿ ಮನವಿ ಮಾಡಿದ ಪ್ರಯುಕ್ತ ಕರ್ನಾಟಕ ರಾಜ್ಯಾದ್ಯಂತ ಏಕರೂಪವಾಗಿ ಬೋವಿ ವಡ್ಡರ ಸಮಾಜಕ್ಕೆ ಕೊಟ್ಟಂಥ ಮೀಸಲಾತಿಯನ್ನು ಕೊಟ್ಟಿ ಪ್ರಮಾಣ ಪತ್ರಗಳನ್ನು ನೀಡಿ ಗ್ರಾಮ ಸೇವಕರಿಗೆ, ಕಂದಾಯ ನಿರೀಕ್ಷಕರಿಗೆ ಸುಳ್ಳು ಮಾಹಿತಿಗಳನ್ನು ನೀಡಿ ಬೋಯಿ, ಬೇಸ್ತ ಸಮುದಾಯದವರು ಬೋವಿ ಪರಿಶಿಷ್ಟ ಜಾತಿ ಎಂದು ಸುಳ್ಳು ಪ್ರಮಾಣ ಪತ್ರ ಪಡೆದು ನಿಜವಾದ ಬೋವಿ ವಡ್ಡರ ಪರಿಶಿಷ್ಟ ಜಾತಿ ಮೀಸಲಾತಿಯನ್ನು ಕೊಳ್ಳೆ ಹೊಡೆಯುತ್ತಾರೆ. ಇಂಥ ಕೊಟ್ಟಿ ಜಾತಿ ಪ್ರಮಾಣ ಪತ್ರ ಪಡೆಯುತ್ತಿರುವವರಿಗೆ ಹಾಗೂ ಯಾವುದೇ ರೀತಿಯ ಕೂಲಂಕುಷವಾಗಿ ತನಿಖೆ ಮಾಡದೆ ಸುಳ್ಳು ಮಾಹಿತಿ ನೀಡುವುದು ಸತ್ಯವೆಂದು ಕೊಟ್ಟಿ ಪ್ರಮಾಣ ಪತ್ರ ನೀಡುತ್ತಿರುವ ಅಧಿಕಾರಿಗಳೇ ಸಂಬಂಧಪಟ್ಟ ಮೇಲಾಧಿಕಾರಿಗಳು. ಇಂಥ ಭ್ರಷ್ಟ ಅಧಿಕಾರಿಗಳ ಮೇಲೆ ಸೂಕ್ತವಾದ ಕಾನೂನು ಕ್ರಮವನ್ನು ತೆಗೆದುಕೊಂಡು ಅಮಾನತು ಮಾಡಿ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕು. ಇದೇ ರೀತಿಯಾಗಿ ಕೊಟ್ಟಿ ಪ್ರಮಾಣ ಪತ್ರ ನೀಡಿದವರ ಮೇಲೆ ಹಾಗೂ ಪ್ರಮಾಣ ಪತ್ರ ನೀಡಿದವರ ಮೇಲೆ ಹಲವಾರು ಬಾರಿ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಸಮಾಜ ಕಲ್ಯಾಣಾಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ ಸಾಕಷ್ಟು ಬಾರಿ ದೂರು ಕೊಟ್ಟಿದ್ದರೂ ಯಾವುದೇ ರೀತಿಯ ಕೊಟ್ಟಿ ಪ್ರಮಾಣ ಪತ್ರ ಪಡೆದು ಸರ್ಕಾರಿ ಸೌಲಭ್ಯಗಳು ಹಾಗೂ ಸರ್ಕಾರಿ ನೌಕರಿ ವಿವಿಧ ಸೌಲಭ್ಯಗಳನ್ನು ಪಡೆಯುತ್ತಿರುವವರ ಮೇಲೆ ತಕ್ಷಣವೇ ಸೂಕ್ತವಾದ ಕಾನೂನು ಕ್ರಮವನ್ನು ಜರುಗಿಸಿ ರಾಜ್ಯಾದ್ಯಂತ ಇಂಥ ಪ್ರಕರಣಗಳು ತನಿಖೆ ಮಾಡಿ ಸದರಿ ಕೊಟ್ಟಿ ಪ್ರಮಾಣ ಪತ್ರಗಳು ರದ್ದು ಮಾಡಿ ಸಂಬಂಧಿತರ ಮೇಲೆ ಕ್ರಮವನ್ನು ಜರುಗಿಸಬೇಕೆಂದು ಈ ಪತ್ರಿಕಾಗೋಷ್ಠಿಯಲ್ಲಿ ಮೂಲಕ ನಾವೆಲ್ಲರೂ ಒತ್ತಾಯ ಮಾಡುತ್ತೇವೆ. ಇದನ್ನು ಇಲ್ಲಿ ಜಿಲ್ಲೆದಾಗೆ ಮೊನ್ನೆ ಅಂಬರೀಷನವರಿಗೆ ಕೊಟ್ಟಿ ಪ್ರಮಾಣ ಪತ್ರ ಕೊಟ್ಟು ಜನತಾ ಬಜಾರ್ ಒಂದು ಮೊನ್ನೆ ನವೆಂಬರ್ 30ರಂದು ಏನು ಎಲೆಕ್ಷನ್ ಆಯಿತು, ಅದರಲ್ಲಿ ಅವರು ಸುಳ್ಳು ಜಾತಿ ಪ್ರಮಾಣ ಪತ್ರ ಹಚ್ಚಿ ಎಲೆಕ್ಟ್ ಆಗಿದ್ದಾರೆ. ಅದು ನಿಜವಾದ ಪರಿಶಿಷ್ಟ ಜಾತಿಯವರಿಗೆ ಅನ್ಯಾಯ ಆಗಿದೆ.
ಭಾಳ ಮಂದಿ ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ತಿಪ್ಪಣ್ಣ ಒಡೆಯರಾಜು ಅಧ್ಯಕ್ಷರು. ಈ ಸಂದರ್ಭದಲ್ಲಿ ತಿಪ್ಪಣ್ಣ ಒಡೆಯರಾಜ್ ಅವರು ಮಾತನಾಡಿದರು. ಬಂದಿದ್ದೀವಿ. ಆದರೆ ಕಳುವು ಮಾಡ್ತಕ್ಕಂಥವನು ಯಾವಾಗಲೂ ಕಳುವು ಮಾಡದೇ ಮಾಡ್ತಾನೆ, ಸುಳ್ಳು ಹೇಳ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲಿವರೆಗೆ ಬಂದಿದ್ದಾರೆ. ಅದರಲ್ಲಿ ಹೋದ ಸಲ ಅಂಬರೀಷ್ ಅವರು ನಿಮಗೆಲ್ಲ ಸಹಸಾಮಾನ್ಯ ನಮ್ಮ ಗುಲ್ಬರ್ಗ ಜಿಲ್ಲೆದ ತಾವೆಲ್ಲ ಇರೋದ್ರಿಂದ ನಮಗೆ ಗೊತ್ತಿದೆ. ಅಶೋಕ್ ಬೋಯಿ ಅಂತೇಳಿ ಒಂದು ಗೋ ಹೋಟೆಲ್ ಹತ್ರ ಒಂದು ಕಾಂಪ್ಲೆಕ್ಸ್ನು ಕಟ್ಟಿದ್ದಾರೆ ಮತ್ತು ಬೋಯಿ ಗಲ್ಲಿ ಸಪ್ರೇಟ್ ಇದೆ, ಅದು ವಡ್ರ ಗಲ್ಲಿನೇ ಬೇರೆ ಇದೆ, ಆ ಗಲ್ಲಿಂದ ಬೇರೆ ಇದೆ. ಆ ಜನ ಬಂದು ಇಲ್ಲಿದ್ದು ಒಂದು ಸುಳ್ಳು ಕಾಗದ ಪತ್ರಗಳನ್ನು ತಹಸೀಲ್ದಾರ್ಗಾಗಿರ್ಬೋದು, ಇವರಿಗೆ ರೆವಿನ್ಯೂ ಇನ್ಸ್ಪೆಕ್ಟರ್ಗಾಗಿರ್ಬೋದು, ತಲಾಟಿಯವರಿಗೆ ಆಗಿರ್ಬೋದು ಸುಳ್ಳು ಪತ್ರ ಕೊಟ್ಟು ಏನೋ ಒಂದು ಆಮಿಷ ಒಡ್ಡಿ ಆ ಪತ್ರವನ್ನು ತೆಗೆದುಕೊಂಡು ಹೋದ ಚುನಾವಣೆಯಲ್ಲಿ MP ಚುನಾವಣೆಯಲ್ಲೂ ಕೂಡ ಅವರು ಭಾಗವಹಿಸಿದರು. ವಿಶ್ವೇಶ್ವರ ಅವರ ಮನೆಯಲ್ಲಿ ಹೆಣ್ಣುಮಕ್ಕಳು. ಅದಾದ ನಂತರ ಈಗ ಇವರು ಚಿಂಚೋಳಿ ಕೂಡ ಅವರು ನಾಮಿನೇಷನ್ ಫೈಲ್ ಮಾಡಿದರು ವಿಧಾನ ಸಭೆಗೆ. ಮತ್ತು ಈಗ ಮೊನ್ನೆ ಆದಂಥ ಒಂದು 30ನೇ ತಾರೀಕಿಗಿದೆ ನವೆಂಬರ್ದಲ್ಲಿ ಜನತಾ ಬಾಜಾರ್ ಡೈರೆಕ್ಟರ್ ಎಲೆಕ್ಷನ್ ಕೂಡ ಅವ್ರು ಮತ್ತೆ ಪಟ್ಟಿ ಪ್ರಮಾಣ ಪತ್ರನೇ ಇದು ಮಾಡಿದರು. ಮಹಾನಗರ ಪಾಲಿಕೆಯಲ್ಲೂ ಕೂಡ ಒಬ್ಬ ಮಹಿಳೆ ಮತ್ತು ಏದೂ ಬರ್ತಿರಲಿಲ್ಲ, ಜಾತಿನೂ ಬರಲ್ಲ ಅಂಥವ್ರು ಮಾಡಿದಂಥವ್ರು 2 ಕ್ಯಾಟಗರಿದಲ್ಲಿ ಮಾಡಿದ್ದಾರೆ ಅವರು. ಮತ್ತು ಒಂದೇ ಸಂಬಂಧಿಕರು, ಒಂದೇ ಬಡಾವಣೆಯಲ್ಲಿ, ಒಂದೇ ಕಸಬು, ಒಂದೇ ಭಾಷೆ, ಒಂದೇ ವೇಷ, ಒಂದೇ ಜಾತಿ, ಮೂಲ ಜಾತಿಗಳಲ್ಲಿ ಒಂದೇ ಇರ್ತಕ್ಕಂಥವ್ರು ಇಂಥವರೆಲ್ಲ ಸುಳ್ಳು ಜಾತಿ ಪ್ರಮಾಣ ಪತ್ರ ನೀಡಿ ಸರ್ಕಾರಕ್ಕೂ ಕೊಳ್ಳೆ ಹೊಡೆದು ಅಧಿಕಾರಿಗಳಿಗೂ ಒಂದು ತಪ್ಪಿಸ್ತರನ್ನಾಗಿ ಮಾಡೋದ್ರ ಜೊತೆಗೇ ಈ 101 ಜಾತಿ ಈ ಪರಿಶಿಷ್ಟ ಜಾತಿ ಪಂಗಡದಲ್ಲಿ ಅದು ಬರದೇ ಇದ್ದರೂ ಕೂಡ ಬರ್ತೀನಿ ಅಂತೇಳಿ ತಿಳ್ಕೊಂಡು ಒಂದು ಶಬ್ದದ ಒಂದು ನಿಮಿತ್ತವಾಗಿ ಇಟ್ಕೊಂಡು, ಉದಾಹರಣೆಯಾಗಿ ಹೇಳಬೇಕಪ್ಪ ಅಂತಂದ್ರೆ ನಾವು ಊಟ ಮಾಡುವಾಗ ಬಾಯಲ್ಲಿ ಬರ್ತಕ್ಕಂಥದ್ದು ಒಂದು ಕಲ್ಲಿನ ಚೂರು ಹಳ್ಳ ಅಂತೇಳಿ ನಾವೆಲ್ಲರೂ ಪ್ರೊನೌನ್ಸಿಯೇಷನ್ ಮಾಡ್ತೀವಿ. ಮತ್ತು ಹರಿದು ಬರ್ತಕ್ಕಂಥ ನೀರು ಅದಕ್ಕೆ ಕೂಡ ಹಳ್ಳ ಅಂತ ನಾವು ಅನುಭವಿಸ್ತೀವಿ. ಅದೇ ರೀತಿಯವರು ಬೋಯಿ ಮತ್ತು ಬೋಯ ಎರಡೂ ಶಬ್ದಗಳು ಸ್ವಲ್ಪ ಅಂತರ ಇದ್ದರೂ ಕೂಡ ಅವ್ರು ನೇರವಾಗಿ ತಪ್ಪೆಸಗಿ ನೇರವಾಗಿ ಒಂದೇ ಜಾತಿಗೆ ನಮ್ಮ ಪರಿಶಿಷ್ಟ ಜಾತಿ ಯಾವ ಪ್ರಮಾಣ ಪತ್ರ ಕೊಡ್ತಾರೋ ಅದನ್ನೇ ನೇರವಾಗಿ ಬರೆದು ಆ ಸೌಲಭ್ಯ ಅವ್ರು ಪಡೆದುಕೊಂಡು ಬಂದಿದ್ದಾರೆ. ಇದು ಒಂದು ಸಮಾಜಕ್ಕೆ ಒಂದು ಕಂಟಕ. ಮತ್ತು ನಿಜವಾಗಿ ಯಾರು ಈ ಪರಿಶಿಷ್ಟ ಜಾತಿಗೆ ಬರ್ತಾರೋ, ಯಾರಿಗೆ ಸೌಲಭ್ಯ ಬೇಕು ಅವರಿಗೆ ವಂಚನೆ ಮಾಡೋದ್ರ ಜೊತೆಗೆ ಅಧಿಕಾರಿಗಳು ಕೂಡ ಬಲಿಪಶು ಮಾಡ್ತಾ ಇದ್ದಾರೆ. ಅಂಥ ಒಂದು ಅಧಿಕಾರಿಗಳು ಯಾರು ಇದರಲ್ಲಿ ಭಾಗವಹಿಸಿದ್ದಾರೆ, ಯಾರು ಈಗಾಗಲೇ ಪ್ರಮಾಣ ಪತ್ರ ಅವರಿಗೆ ನೀಡಿದ್ದಾರೆ, ಅಂಥವ್ರ ಮೇಲೆ ಸರ್ಕಾರ ಸೂಕ್ತ ಕ್ರಮ ತಗೊಳ್ಬೇಕು. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸುಮಾರು ಸಲ ನಾವು ದೂರು ಕೊಟ್ಟಿದ್ದೀವಿ, ರಾಜ್ಯದ ಮುಖ್ಯಮಂತ್ರಿಗಳು ಕೊಟ್ಟಿದ್ದೀವಿ, ಮತ್ತು ಸ್ಥಳೀಯ ಶಾಸಕರು ಕೂಡ ನಾವು ಕೊಟ್ಟಿದ್ದೀವಿ. ಆದರೆ ಯಾವುದೇ ರೀತಿಯಿಂದ ಕ್ರಮ ಅವ್ರು ತಗೊಳ್ತಾ ಇಲ್ಲ. ಯಾಕಪ್ಪ ಅಂತಂದರೆ ಈ ಒಂದು ಜಾತಿಯ ಜನಾಂಗರ ಈ ಒಂದು ಸುಳ್ಳು ಜಾತಿ ಪ್ರಮಾಣವನ್ನು ಅನುಭವಿಸ್ತಕ್ಕಂಥ ಸುಖ ನಿಜವಾಗಿ ಫಲಾನುಭವಿಗೆ ಅನ್ಯಾಯ ಆಗ್ತಕ್ಕಂಥದ್ದು ಅವರಿಗೂ ಗಮನಕ್ಕೆ ಬಂದರೂ ಕೂಡ ಯಾವುದೇ ರೀತಿಯ ಕ್ರಮ ತಗೊಳ್ತಾ ಇಲ್ಲ. ಅವ್ರು ಇದೇ ರೀತಿ ಒಂದು ವೇಳೆ ಮುಂದುವರ್ಸ್ಕೊಂಡು ಹೋದರೆ ನಾವು ಎಲ್ಲ ಶಾಸಕರ ಮನೆಯಿಂದ ಮನೆ ಮುಂದೆ ಮತ್ತು ಮಂತ್ರಿಗಳ ಮನೆ ಮುಂದೆ ನಾವು ಧರಣಿಯ ಜೊತೆಗೆ ಸಂಬಂಧಪಟ್ಟ ಅಧಿಕಾರಿ ಕೂಡ ಎಲ್ಲಿವರೆಗೆ ಅವರಿಗೆ ಅಮಾನತುಗೊಳಿಸಲ್ಲ ಅಲ್ಲಿ ತನಕ ನಿರಂತರವಾಗಿ ಹೋರಾಟ ಮಾಡಬೇಕಂತೇಳಿ ನಾವೆಲ್ಲ 101 ಜಾತಿಯ ಸಮುದಾಯಗಳು ಒಂದು ದೃಢ ನಿರ್ಧಾರಕ್ಕೆ ಬಂದಿದ್ದೀವಿ. ಈಗಾದರೂ ಕೂಡ ಎಚ್ಚೆತ್ತುಕೊಂಡು, ಈಗೇನು ಕಾಲ ಮಿಂಚಿಲ್ಲ, ಯಾವ ನೀವು ಪ್ರಮಾಣ ಪತ್ರವನ್ನು ಕೊಟ್ಟು ಅಂತ ನಿಮ್ಮ ಗಮನಕ್ಕೆ ಬಂದಿದೆ. ಈಗಾಗಲೇ ನಾವು ಎಲ್ಲ ರೀತಿಯ ಕಾಗದ ಪತ್ರಗಳನ್ನು ತಾವು ಕೇಳಿದ ಪ್ರಶ್ನೆ ಅಂತ ಅವರು ನಮ್ಗೆ ಕೇಳಿದರು. ಎಲ್ಲ ಪತ್ರಗಳನ್ನು ಅವರಿಗೆ ಆದೇಶಗಳನ್ನು ಅವರಿಗೆ ನಾವು ಗಮನಕ್ಕೆ ತಂದಿದ್ದೀವಿ. ಈಗಾದರೂ ಎಚ್ಚೆತ್ತುಕೊಂಡು ಅವರಿಗೆ ನೀಡಿದಂಥ ಪ್ರಮಾಣ ಪತ್ರ ವಾಪಸ್ ಪಡೆದರೂ ಕೂಡ ಅದಕ್ಕೂ ಕೂಡ ನಮ್ಮೆಲ್ಲರದು ಸಹಮತ ಇದೆ. ಮುಂದೆ ಈ ರೀತಿ ಆಗಲಾಗಿ ನೋಡ್ಕೊಂಡು ಹೋದರೂ ಕೂಡ ನಾವು ಸಂಪೂರ್ಣ ಸಹಮತ ಅವ್ರಿಗೆ ಬೆಂಬಲ ನಾವು ಕೊಡ್ತೀವಿ. ಇಲ್ಲಾಂದ್ರೆ ಅದೇ ಒಂದು ಕೆಟ್ಟ ಒಂದು ಚಟಲಿಂದ ಭ್ರಷ್ಟಾಚಾರಕ್ಕೆ ಒಂದು ಬಲಿಪಶುವಾಗಿ ಅವರು ಅದೇ ಮುಂದುವರ್ಸ್ಕೊಂಡು ಹೋದ್ರೆ ಅಂಥ ಅಧಿಕಾರಿಗಳಿಗೆ ನಾವು ಯಾವುದೇ ಕಾರಣಕ್ಕೆ ಯಾವ ಸಮಯದಲ್ಲಿ ಅವರಿಗೆ ಬಿಟ್ಟುಕೊಡಲ್ಲ ಅಂತಕ್ಕಂಥ ಮಾತನ್ನು ತಮ್ಮ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ಅವ್ರಿಗೆ ಒತ್ತಾಯ ಮಾಡುವುದರ ಜೊತೆಗೆ ಒಂದು ತಿಳುವಳಿಕೆ ಹೇಳ್ತಕ್ಕಂಥ ಕೆಲಸನ ಮಾಡ್ತೀವಿ. ಈಗ ಬಾಬುರಾವ್ ಬಡಿಗೇರವರು ಇದನ್ನು ಕುರಿತು ಅವರು ಮೀನು ಹಿಡ್ತಕ್ಕಂಥ ಕೆಲಸ ಮಾಡ್ತಾರೆ, ಬಲ್ಲಿ ಹೊರ್ತಕ್ಕಂಥದ್ದು ಮಾಡ್ತಾರೆ, ದೀಪ ಹಿಡಿತಾರೆ ನೋಡ್ರಿ ಜಾತ್ರೆಯಲ್ಲಿ, ಶರಣ ಜಾತ್ರೆ ಇದ್ದಾಗ ಅಂತ ದೀಪ ಹಿಡಿಯೋ ಕೆಲಸ ಮಾಡ್ತಾರೆ. ಕ್ಯಾಟಗರಿ 1ರಲ್ಲಿ ಬರ್ತಾರೆ, ಪ್ರವರ್ಗ 1ರಲ್ಲಿ ಬರ್ತಾರೆ. ಸುದ್ದಿಗೋಷ್ಠಿಯಲ್ಲಿ ತಿಪ್ಪಣ್ಣ ಒಡೆಯರಾಜ್, ಈರಣ್ಣ ರಾವುರ್ಕರ್, ಭೀಮಾಶಂಕರ್ ಬಂಕೂರು, ಸುಭಾಷ್ ಬನ್ಪಟ್ಟೆ, ಅಮರಯ್ಯ ಕುಂಸಿ, ಶ್ರೀಹರಿ ಜಾಧವ್ ಸೇರಿದಂತೆ ಅನೇಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, RJ 32 ಕನ್ನಡ ನ್ಯೂಸ್, ಕಲಬುರಗಿ.